ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿ ಇಲ್ಲಿವರೆಗೂ ನಿಮಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ, ನಮಗೆ ಯಾವಾಗ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡು ನಮಗೆ ಸಿಕ್ಕಿಲ್ಲ, ಇನ್ನೂ ಕೂಡ ನಮಗೆ ಅಪ್ರೂವಲೇ ಆಗಿಲ್ಲ ರೇಷನ್ ಕಾರ್ಡ್ ಅಂತ ಅನ್ನುವಂಥ ಒಂದು ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಇರುವಂಥ ಅಕ್ನಾಲಜ್ಮೆಂಟ್ ನಂಬರ್ ಏನು ಇರುತ್ತೆ ಅದರಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದರೆ ಇಲ್ಲಿ ಇನ್ನೂ ನಿಮಗೆ ಅಪ್ರೂವಲ್ ತೋರಿಸೋದಿಲ್ಲ. ಆದರೆ ಡೈರೆಕ್ಟಾಗಿ ನಿಮಗೆ ಅಪ್ರೂವಲ್ ಆಗೋದಿಲ್ಲ. ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಹತ್ರ ಇರುವಂಥ ಒಂದು ಏನು ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ ಆ ಒಂದು ACK ನಂಬರ್ ಹಾಕಿ ನೀವು ಸ್ಟೇಟಸ್ನ ನೋಡ್ತಾ ಇರ್ತೀರಿ. ಇನ್ನು ನಿಮ್ಮ ತಾಲೂಕಿನಲ್ಲೇ ಆಹಾರ ಇಲಾಖೆಯಲ್ಲಿ ಪೆಂಡಿಂಗ್ ಇರುತ್ತೆ, ಅದು ಡೈರೆಕ್ಟಾಗಿ ಅಪ್ರೂವಲ್ ಆಗೋದಿಲ್ಲ. ನೀವು ಅಪ್ರೂವಲ್ ಮಾಡಿಸಿಕೊಳ್ಬೇಕು. ಆಹಾರ ಇಲಾಖೆಗೆ ಹೋಗಿ, ನೀವು ತಾಲೂಕಿನಲ್ಲಿ ಇರುವಂಥ ಫುಡ್ ಆಫೀಸ್ಗೆ ಹೋಗಿ ಅಪ್ರೂವಲ್ ಮಾಡಿಕೊಳ್ಬೇಕು. ಈ ಪ್ರಕ್ರಿಯೆ ಆರಂಭ ಆಗಿದೆ. ಏನು ಅನುಮೋದನೆ ನೀಡ್ತಾ ಇದ್ದಾರೆ PPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ, ಯಾವಾಗಿನಿಂದ ಒಂದು ಅರ್ಜಿ ಸಲ್ಲಿಸಿದವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಅಂತ ನೋಡೋದಾದರೆ 2020, 2021, 2022, 2023, 2024ರಲ್ಲಿ ಅರ್ಜಿ ಸಲ್ಲಿಸಿದಂಥ PPL ಕುಟುಂಬಗಳಿಗೆ ರೇಷನ್ ಕಾರ್ಡ್ ಅನುಮೋದನೆ ಸಿಗ್ತಾ ಇದೆ. ನೀವು ಈ ಅನುಮೋದನೆ ಪಡಿಬೇಕು ಅಂತಂದ್ರೆ ನಿಮ್ಮ ಹತ್ರ ಕೆಲವೊಂದಿಷ್ಟು ದಾಖಲೆಗಳು ಇರಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಆಧಾರ್ ಕಾರ್ಡ್ಗಳು ಇರಬೇಕು. ಯಾರೆಲ್ಲ ಒಂದು ರೇಷನ್ ಕಾರ್ಡಲ್ಲಿ ಹೆಸರನ್ನ ಇರುತ್ತೆ, ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆ ಒಂದು ಯಾರ್ಯಾರ ಆಧಾರ್ ಕಾರ್ಡ್ ಕೊಟ್ಟು ಹೆಸರು ಸೇರ್ಪಡೆ ಮಾಡ್ಕೊಂಡಿರ್ತಾರೋ ಅಂಥವರ ಒಂದು ಎಲ್ಲ ಫಲಾನುಭವಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದರ ಜೊತೆಗೇ ಹಾಗೆಯೇ ಒಂದು ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ. ಕಾಸ್ಟ್ ಇನ್ಕಮು ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ. ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಪ್ರಿಂಟೌಟ್ ಕೊಟ್ಟಿರ್ತಾರೆ ನೋಡಿ, ಅದನ್ನು ಕೂಡ ನೀವು ಲಗತ್ತು ಮಾಡಬೇಕಾಗುತ್ತೆ. ಅದರ ಜೊತೆಗೆ 5 ವರ್ಷದ ಒಳಗಿನ ಮಕ್ಕಳ ಹೆಸರು ಕೂಡ ಸೇರ್ಪಡೆ ಮಾಡಿದಿರಿ ಅಂತಂದ್ರೆ ಅವರ ಜನನ ಪ್ರಮಾಣ ಪತ್ರ ಕೂಡ ನೀವು ಲಗತ್ತು ಮಾಡಬೇಕಾಗುತ್ತೆ. ಎಷ್ಟು ಜನರು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳರ ಒಂದು ಜನನ ಪ್ರಮಾಣ ಪತ್ರ ನೀವು ಲಗತ್ತು ಮಾಡಬೇಕಾಗುತ್ತೆ. ನೀವು ಒಂದು ಭೂಮಿ ಇದೆಯಾ ಇಲ್ಲ ಅನ್ನೋದು ಕೂಡ ನೀವು VA ಹತ್ರ ನೀವು ಬರೆಸಿಕೊಂಡು ಅದನ್ನು ಕೂಡ ಲಗತ್ತು ಮಾಡಿ ನಿಮ್ಮ ಫುಡ್ ಆಫೀಸಿಗೆ ಹೋಗಿ ಈ ಒಂದು ರೇಷನ್ ಕಾರ್ಡ್ ನೀವು ಅಪ್ರೂವಲ್ನ ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಇದು 20ನೇ ತಾರೀಕಿನಿಂದ ಅನುಮೋದನೆ ನೀಡುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ನೀವು ಕೂಡ ವಿಸಿಟ್ ಮಾಡಿ ನಿಮ್ಮ ತಾಲೂಕಿನ ಫುಡ್ ಆಫೀಸ್ಗೆ ಹೋಗಿ ನೀವು ಕೂಡ ಅನುಮೋದನೆ ಪಡೆದುಕೊಳ್ಬೋದು ಸ್ನೇಹಿತರೆ. ಇದೇ ರೀತಿ ಹೊಸ ಅಪ್ಡೇಟು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪ್ರತಿದಿನ ಕೂಡ ಹೊಸ ಅಪ್ಡೇಟ್ಗಳು ನಾವು ನೀಡ್ತಾ ಇರ್ತೀವಿ. ವಿಡಿಯೋನ ಒಂದು ಲೈಕ್ ಮಾಡೋದರಿಂದ ಮತ್ತೆ ನೆಕ್ಸ್ಟ್ ನಿಮಗೆ ವೀಡಿಯೋಗಳು ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.